ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ಪಂಚಮ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆ, ಕುಬ್ಜಾಂಬ್ರಕವೆಂಬ ಹೆಸರು ಬರಲು ಕಾರಣ, ರೈಭ್ಯ ಮುನಿಯ ಕತೆ, ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿರುವ ಕುಮುದಾಕಾರ ತೀರ್ಥ ವಿಚಾರ, ಮಾನಸ ಮಾಯಾ ಸರ್ವಾತ್ಮಕ ಸಾರ್ಷಪಕ ಪೂರ್ಣಮುಖ ಕರವೀರ ಪುಂಡರೀಕ ಅಗ್ನಿತೀರ್ಥ ವಾಯವ್ಯ ಶಕ್ರ ವರುಣ ಸಪ್ತಸಾಮುದ್ರಕ ಮಾನಸರಸ್ ತೀರ್ಥ ವಿಚಾರ. ಮುಂಗುಸಿಯೂ ಹಾವು ಆಗಿದ್ದು ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟುದರಿಂದ ಕೋಸಲ ರಾಜಪುತ್ರನು ಪ್ರಾಗ್ಜ್ಯೋತಿಷ ರಾಜಪುತ್ರಿಯೂ ಆಗಿ ಜನಿಸಿ ದಂಪತಿಗಳಾಗಿ ಸುಖಿಸಿ ಪೂರ್ವಜನ್ಮ ಸ್ಮರಣೆಯಿಂದ ಮತ್ತೆ ಕುಬ್ಜಾಂಬ್ರಕಕ್ಕೆ ಬಂದು ಮುಕ್ತರಾದವರ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ತಂದೆ ಮಕ್ಕಳಿಬ್ಬರು ಒಂದೆಡೆಯಲ್ಲಿ ಸೇರಿರುವುದನ್ನು ತಿಳಿದು ಒಳ ಹೊರಗಿನ ಜನವೆಲ್ಲವೂ ಕುತೂಹಲದಿಂದ ಮಂಗಳವನ್ನು ಮಾಡಿ ಸಂತೋಷಿಸಿತು.
ಬಳಿಕ ದೊರೆಯು ರಾಜಕುಮಾರನನ್ನು ನೋಡಿ ನಕ್ಕು, ಮಗು, ಮಹಾಭಾಗ್ಯನೇ, ನಾನು ಹಿಂದೆ ಕೇಳಿದ ದಂಪತಿಗಳಾದ ನಿಮ್ಮಿಬ್ಬರ ಪ್ರೀತಿಭಂಗಕ್ಕೆ ಕಾರಣವಾದ ರಹಸ್ಯವನ್ನು ಹೇಳು ಎಂದನು. ಬಳಿಕ ರಾಜಪುತ್ರನು ಆ ತಂದೆಗೆ, ಮಹಾರಾಜ, ನೀನು ಕೇಳಿದ ಪ್ರೀತಿಭಂಗದ ಕಾರಣವನ್ನು ಅವಶ್ಯವಾಗಿ ನಾನು ಹೇಳಲೇಬೇಕು. ನಿನ್ನಲ್ಲಿ ಗುಟ್ಟು ಮಾಡುವುದು ವ್ಯರ್ಥ. ಭೂಪತಿಯೇ, ಅಪ್ಪ, ಆದರೆ ಈ ದೊಡ್ಡ ಗುಟ್ಟನ್ನು ಕೇಳಲು ನೀನು ಇಷ್ಟಪಡುವುದಾದರೆ ನನ್ನ ಸಂಗಡ ಕುಬ್ಜಾಂಬ್ರಕ ಕ್ಷೇತ್ರಕ್ಕೆ ಬಾ. ಕೋಸಲೇಶ್ವರ, ನೀನು ಕೇಳಿದ ದೋಷವಿಲ್ಲದ ಹಿಂದಿನ ಈ ಗುಟ್ಟನ್ನು ಅಲ್ಲಿ ಬೇಗನೆ ಹೇಳುವೆನು ಎಂದನು. ಆ ರಾಜಪುತ್ರನ ಮಾತನ್ನು ಕೇಳಿ ರಾಜನು ಪುತ್ರ ವಾತ್ಸಲ್ಯದಿಂದ ಕೂಡಿದವನಾಗಿ, ಅವಶ್ಯವಾಗಿಯೂ ಹಾಗೆಯೇ ಆಗಲಿ ಎಂದು ಹೇಳಿದನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸುಂದರವಾದ ಹುಬ್ಬುಳ್ಳವಳೆ. ಬಳಿಕ ದೊರೆಮಗನು ಅಲ್ಲಿಂದ ಹೊರಟು ಹೋಗಲು ದೊರೆಯು ಅಲ್ಲಿಗೆ ಬಂದ ಮಂತ್ರಿಗಳೊಡನೆ, ಮಂತ್ರಿಗಳೇ, ನಿರ್ಣಯ ಮಾಡಿರುವ ಈ ನನ್ನ ಮಾತನ್ನು ಕೇಳಿರಿ. ಕುಬ್ಜಾಂಬ್ರಕ ಕ್ಷೇತ್ರಕ್ಕೆ ನಾವು ಹೋಗಬೇಕಾಗಿದೆ. ಅದಕ್ಕೆ ಬೇಕಾದ ಸಾಧನಗಳನ್ನು ಬೇಗನೆ ಸಿದ್ಧಪಡಿಸಿರಿ. ಆನೆ ಕುದುರೆಗಳು ಸಿದ್ಧವಾಗಲಿ ಎಂದು ಹಿತವಾದ ಮಾತಿನಿಂದ ಹೇಳಿದನು. ಆ ಮಂತ್ರಿಗಳು ದೊರೆಯ ಮಾತನ್ನು ಕೇಳಿ ಅದೆಲ್ಲವೂ ಸಿದ್ಧವಾಗಿದೆಯೆಂದೇ ಆತನಿಗೆ ಭಿನ್ನಯಿಸಿ 7 ರಾತ್ರಿಗಳಲ್ಲಿ ಆನೆ, ಕುದುರೆ, ಪಶು ವಾಹನಾದಿಗಳು, ಕಾರ್ಷಾಪಣವೆಂಬ ಬೆಳ್ಳಿಯ ನಾಣ್ಯಗಳು, ಹಸುಗಳ ಗುಂಪು, ಸುವರ್ಣ ರತ್ನ ವಸ್ತ್ರಗಳು, ಆಹಾರ ಪದಾರ್ಥಗಳು, ಬೇಕಾದ ಇತರ ಪದಾರ್ಥಗಳು ಮೊದಲಾದ ಎಲ್ಲ ಸಾಧನವನ್ನು ಸಿದ್ಧಪಡಿಸಿ ದೊರೆಯ ಸಮೀಪಕ್ಕೆ ಬಂದು ಎಲ್ಲವೂ ಸಿದ್ಧವಾಯಿತೆಂದು ವಿಜ್ಞಾಪಿಸಿದರು. ವಸುಂಧರೆ, ಬಳಿಕ ರಾಜೋತ್ತಮನು ಮಗನನ್ನು ಕುರಿತು, ಮಗು, ಆಳುವವರಿಲ್ಲದೆ ರಾಜ್ಯವನ್ನು ಬಿಟ್ಟು ನಾವು ಹೇಗೆ ಹೋಗೋಣ ಎಂದು ಕೇಳಿದನು. ತಂದೆಯ ಮಾತನ್ನು ಕೇಳಿ ಮಹಾಯಶನಾದ ರಾಜಪುತ್ರನು ತಂದೆಯ ಕಾಲುಗಳನ್ನು ಹಿಡಿದುಕೊಂಡು ಇಂಪಾದ ಮಾತಿನಿಂದ, ನನಗೆ ಸಹೋದರನಾದ ಈ ತಮ್ಮನಿಗೆ ನ್ಯಾಯಗತವಾಗಿ ಬಂದಿರುವ ರಾಜ್ಯವನ್ನು ಕೊಡೋಣವಾಗಲಿ ಎಂದನು. ಕೋಸಲೇಶ್ವರನು ಮಗನ ಮಾತನ್ನು ಕೇಳಿ, ಹಿರಿಯ ಮಗನಿರುವಾಗ ಕಿರಿಯವನು ಹೇಗೆ ರಾಜ್ಯಕ್ಕೆ ಅರ್ಹನಾದನು ಎಂದನು. ಕೋಸಲ ರಾಜವಂಶೀಯನಾದ ಆ ಕುಮಾರನು ತಂದೆಯ ಆ ಮಾತನ್ನು ಕೇಳಿ ಆತನಿಗೆ, ಅಪ್ಪ, ಧರ್ಮದ ಕಾರಣದಿಂದ ನನ್ನ ತಮ್ಮನಿಗೆ ನನಗೆ ಬರಬೇಕಾದ ರಾಜ್ಯವನ್ನು ನೀನು ಕೊಡಲು ನಾನು ಸಮ್ಮತಿಸುತ್ತೇನೆ. ನಾನು ಸಮ್ಮತಿಸಿ ಕೊಡುವ ರಾಜ್ಯವನ್ನು ಅನುಭವಿಸುವ ಇವನಿಗೆ ಧರ್ಮ ಲೋಪವೇನೂ ಆಗುವುದಿಲ್ಲ. ತಂದೆಯೇ, ನಾನು ಕುಬ್ಜಾಂಬ್ರಕ ಕ್ಷೇತ್ರಕ್ಕೆ ಹೋಗಿ ಎಂದಿಗೂ ಅಲ್ಲಿಂದ ಹಿಂತಿರುಗಲಾರೆನು. ಈ ಸತ್ಯವನ್ನು, ಧರ್ಮವನ್ನು ನಿನಗೆ ವಿಜ್ಞಾಪಿಸಿದ್ದೇನೆ ಎಂದು ಇಂಪಾಗಿ ಮಾತನಾಡಿದನು. ಭೂಮಿ, ಆ ಭೂಪೋತ್ತಮನು ಮುಖ್ಯನಾದ ಆ ಹಿರಿಯ ಮಗನ ಸಮ್ಮತಿಯನ್ನು ಪಡೆದು ಕಿರಿಯ ಮಗನಿಗೆ ರಾಜ್ಯಾಭಿಷೇಕ ಮಾಡಿದನು. ಬಳಿಕ ಅಂತಃಪುರದೊಡನೆ ಸರ್ವದ್ರವ್ಯ ಸಹಿತನಾಗಿ ಹೊರಟ ದೊರೆಯು ದೀರ್ಘಕಾಲದಲ್ಲಿ
ಕುಬ್ಜಾಂಬ್ರಕವನ್ನು ಸೇರಿದನು. ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ಮಾಡಬೇಕಾದ ವಿಧಿಗಳನ್ನು ಮಾಡಿ ಅನ್ನ, ವಸ್ತ್ರ, ಸುವರ್ಣಗಳನ್ನು, ಆನೆ, ಕುದುರೆ, ಭೂಮಿಗಳನ್ನು ಬೇಕಾದ ಹಾಗೆ ದಾನ ಮಾಡಿದನು. ಬುದ್ಧಿವಂತರಾದ ಆ ರಾಜಕುಮಾರರಿಗೆ ಹೀಗೆ ಬಹುದಿನಗಳು ಕಳೆಯಲಾಗಿ, ಬಳಿಕ ಒಂದು ದಿನ ದೊರೆಯು ತನ್ನ ಸಮೀಪಕ್ಕೆ ಬಂದ ಮಗನನ್ನು ದಂಪತಿಗಳ ಪ್ರೀತಿ ವಿಚ್ಛೇದನದ ಆ ಗುಟ್ಟನ್ನು ಹೇಳೆಂದು ಕೇಳಿದನು. ಮಗು, ವಿಷ್ಣುವಿನ ಪಾದ ಸನ್ನಿಧಿಯಾದ ಈ ಎಡೆಯು ಪವಿತ್ರವಾದುದು. ಇಲ್ಲಿ ಧನ ರತ್ನಗಳನ್ನು ದಾನ ಮಾಡಿದುದಾಯಿತು. ಮಾಡಬೇಕಾದ ಉತ್ತಮ ವಿಧಿಗಳನ್ನೆಲ್ಲ ಮಾಡಿಯಾಯಿತು. ಉತ್ತಮ ಕಾರ್ಯಗಳನ್ನು ಮಾಡುವವಳು, ತಿಳುವಳಿಕೆಯುಳ್ಳವಳು, ಕುಲಶೀಲ ಗುಣಯುತೆಯೂ ಸುಂದರಿಯೂ ಆದ ನನ್ನ ಸೊಸೆಯನ್ನು ನೀನು ಏತಕ್ಕೆ ಬಿಟ್ಟೆ? ಸುಮ್ಮನೆಯೇ ಬಿಟ್ಟೆಯ? ಆ ಗುಟ್ಟನ್ನು ಹೇಳು. ಬಳಿಕ ಅರಸುಮಗನು ತಂದೆಗೆ, ಮಲಗಿ ನಿದ್ದೆ ಮಾಡು, ರಾತ್ರಿಯು ಕಳೆಯಲಿ, ನಾಳೆ ಬೆಳಗ್ಗೆ ಅದೆಲ್ಲವನ್ನೂ ಹೇಳುವೆನು ಎಂದನು. ಬಳಿಕ ರಾತ್ರಿಯು ಕಳೆದು ಬೆಳಗಾಗಲಾಗಿ, ಸೂರ್ಯೋದಯವಾಗಲಾಗಿ, ಗುರುಭಕ್ತನಾದ ಆ ರಾಜಕುಮಾರನು ಗಂಗೆಯಲ್ಲಿ ಸ್ನಾನ ಮಾಡಿ, ಪಟ್ಟೆಯ ಮಡಿಯಿಂದ ಅಲಂಕೃತನಾಗಿ, ವಿಧಿಪೂರ್ವಕವಾಗಿ ನನ್ನನ್ನು ಪೂಜಿಸಿ, ತಂದೆಗೆ ಪ್ರದಕ್ಷಿಣ ಮಾಡಿ ಮುಂದಿನ ಮಾತನ್ನು ಹೇಳಿದನು. ಅಪ್ಪ, ನನ್ನ ದೊರೆಯೇ, ನೀನು ಹಿಂದೆಯೇ ಕೇಳಿ ಈಗಲೂ ಕೇಳುತ್ತಿರುವ ರಹಸ್ಯವನ್ನು ನಿಜವಾಗಿ ತಿಳಿಯುವೆ. ಬಾ, ಹೋಗೋಣ ಎಂದನು. ಆ ರಾಜಪುತ್ರನು, ರಾಜನು, ಆ ಕಮಲ ನೇತ್ರಯಾದ ರಾಜಪುತ್ರಿಯು ಹಿಂದಿನ ವೃತ್ತಾಂತವು ನಡೆದಿದ್ದ ನಿರ್ಮಾಲ್ಯದ ರಾಶಿ ಇದ್ದೆಡೆಗೆ ಹೋದರು. ಮಹಾತಪಸ್ವಿಯಾದ ರಾಜಪುತ್ರನು ನಿರ್ಮಾಲ್ಯದ ಹತ್ತಿರ ಹೋಗಿ ತಂದೆಯ 2 ಕಾಲುಗಳನ್ನು ಹಿಡಿದುಕೊಂಡು ಹೇಳಿದನು. ಮಹಾರಾಜ, ನಾನು ಹಿಂದೆ ಮುಂಗುಸಿಯಾಗಿ ಬಾಳೆಯ ಮರದ ಬುಡದಲ್ಲಿ ವಾಸ ಮಾಡುತ್ತಿದ್ದೆನು. ಬಳಿಕ ಕಾಲ ಒದಗಿದವನಾಗಿ ಈ ನಿರ್ಮಾಲ್ಯದ ರಾಶಿಯೆಡೆಗೆ ಬಂದೆನು. ದೊರೆಯೇ, ಇಲ್ಲಿ ವಿಷಧರೆಯಾದ ಹಾವು ಬಗೆ ಬಗೆಯಾದ ಸುಗಂಧಗಳನ್ನೂ ಹೂವುಗಳನ್ನೂ ತಿನ್ನುತ್ತಾ ಸಂಚರಿಸುತ್ತಿದ್ದಿತು. ಆ ದೊಡ್ಡ ಹೆಣ್ಣು ಹಾವನ್ನು ನೋಡಿ ಮುಂಗುಸಿಯಾದ ನಾನು ಸಿಟ್ಟಿನಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಸ್ವಲ್ಪ ಕಾಲದಲ್ಲಿಯೇ ಥಟ್ಟನೆ ಆ ಹಾವಿನ ಹತ್ತಿರ ಹೋದೆನು. ಮಹಾರಾಜ, ಆ ಹಾವಿನೊಡನೆ ಘೋರ ಯುದ್ಧವಾಯಿತು. ಅಲ್ಲಿ ಯಾರೂ ನೋಡಲಿಲ್ಲ. ಮಾಘ ಮಾಸದ ದ್ವಾದಶಿಯ ದಿನ ಯುದ್ಧ ಮಾಡುತ್ತಾ, ಮೈಯನ್ನು ಕಚ್ಚದಂತೆ ಮರೆಸಿಕೊಳ್ಳುತ್ತಾ, ನನ್ನ ಮೂಗಿನ ಮೇಲೆ ಆ ಭುಜಂಗಿಯು ಕಚ್ಚಿತು. ಅಷ್ಟರಲ್ಲಿಯೇ ವಿಷದಿಂದ ನೆನೆದ ನಾನು ಆ ಹಾವನ್ನು ಕೊಂದೆನು. ಇಬ್ಬರು ಪ್ರಾಣಗಳನ್ನೂ ಬಿಟ್ಟೆವು. ರಾಜೇಂದ್ರನೇ, ಹೀಗೆ ಕ್ರೋಧ ಮೋಹ ಪರಿಚ್ಯುತರಾದ ನಾವು ನಮಗೆ ಕಾಲ ಒದಗಿದಾಗ ಮೃತರಾದೆವು. ನಾನು ಕೋಸಲಾಧಿಪತಿಯಾದ ನಿನ್ನ ಪ್ರೀತಿ ಪುತ್ರನಾಗಿ ಜನಿಸಿದೆನು. ದೊರೆಯೇ, ಹಾವಿನ ಆ ಕೋಪ ವಿಷಬಲದಿಂದ ಹಾವನ್ನು ನಾನು ಕೊಂದೆನು. ಇದೇ ನೀನು ನನ್ನನ್ನು ಹಿಂದೆ ಕೇಳಿದ ರಹಸ್ಯ. ರಾಜಕುಮಾರನ ಮಾತನ್ನು ಕೇಳಿ ಸೊಸೆಯು, ಮಹಾರಾಜನೇ, ಪೂರ್ವದಲ್ಲಿ ಈ ನಿರ್ಮಾಲ್ಯ ರಾಶಿಯಲ್ಲಿ
ನಾನು ಹೆಣ್ಣು ಹಾವಾಗಿದ್ದೆನು. ಆ ಮುಂಗುಸಿಯೊಡನೆ ಕಚ್ಚಾಡುತ್ತಿರುವಾಗ ಅದೇ ನನ್ನನ್ನು ಕೊಂದು ಬೀಳಿಸಿತು. ಬಳಿಕ ಪ್ರಾಗ್ಜ್ಯೋತಿಷ ರಾಜಕುಲದಲ್ಲಿ ಜನಿಸಿ ನಿನ್ನ ಸೊಸೆಯಾದೆನು. ದೊರೆಯೇ, ಹಿಂದಿನ ಆ ಸಿಟ್ಟಿನಿಂದ ಮೈಮರೆತ ನಾನು ಉದ್ಯಾನವನದಲ್ಲಿ ಮುಂಗುಸಿಯನ್ನು ಸಾಯುವಂತೆ ಹೊಡೆದೆನು. ಪ್ರಭುವೆ, ಈ ಗುಟ್ಟನ್ನು ನಿನಗೆ ಹೇಳಿದ್ದೇನೆ ಎಂದಳು. ಶ್ಲಾಘ್ಯವ್ರತಿಯಾದ ಆ ದೊರೆಯು ಸೊಸೆಯ ಮತ್ತು ಮಗನ ಮಾತನ್ನು ಕೇಳಿ ಮಾಯಾತೀರ್ಥಕ್ಕೆ ಹೋಗಿ ಬಳಿಕ ಅಲ್ಲಿ ಮೃತನಾದನು. ರಾಜಪುತ್ರನೂ ವಿಶಾಲಾಕ್ಷಿಯೂ ಕೀರ್ತಿವಂತೆಯೂ ಆದ ಆ ರಾಜಪುತ್ರಿಯೂ ಬಳಿಕ ಪಾಂಡರೀಕ ತೀರ್ಥದಲ್ಲಿ ಮೃತರಾದರು. ರಾಜನೂ ರಾಜಪುತ್ರನೂ ಕೀರ್ತಿವಂತೆಯಾದ ರಾಜಪುತ್ರಿಯು ಅತಿ ಕಷ್ಟವಾದ ಕರ್ಮಗಳನ್ನು ಮಾಡಿ ತಪೋಬಲದಿಂದಲೂ ನನ್ನ ಅನುಗ್ರಹದಿಂದಲೂ ಜನಾರ್ದನನಾದ ನಾನಿರುವ ಪರಮಸ್ಥಾನವಾದ ಶ್ವೇತದ್ವೀಪವನ್ನು ಸೇರಿದರು. ದೇವಿ, ಅವರ ಪರಿಜನರೂ ಕೂಡ ಕುಬ್ಜಾಂಬ್ರಕದಲ್ಲಿ ಮಹಾಪುಣ್ಯವನ್ನು ಮಾಡಿ ಪರಮಸಿದ್ಧಿಯನ್ನು ಪಡೆದು ಶ್ವೇತದ್ವೀಪಕ್ಕೆ ಬಂದರು. ದೇವಿ, ಬ್ರಾಹ್ಮಣೋತ್ತಮನಾದ ರೈಭ್ಯನಿಗೆ ಹಿಂದೆ ನಾನು ಹೇಳಿದ್ದ ಈ ಕುಬ್ಜಾಂಬ್ರಕ ಮಹಿಮೆಯನ್ನು ನಿನಗೆ ಹೇಳಿದ್ದೇನೆ. ಈ ಪುಣ್ಯ ಚರಿತ್ರೆಯು ಚತುರ್ವರ್ಣದವರೂ ಯಾವಾಗಲೂ ಜಪಿಸಲು ತಕ್ಕದ್ದು. ಸರ್ವ ಕರ್ಮಗಳಲ್ಲೂ ಮುಖ್ಯವಾದ ಇದೇ ವಿಶೇಷವಾದುದು. ತೇಜಸ್ಸುಗಳಲ್ಲಿ ಮಹಾತೇಜಸ್ಸು, ತಪಸ್ಸುಗಳಲ್ಲಿ ಮಹಾತಪಸ್ಸೂ ಇದೆ. ಇದನ್ನು ಎಂದಿಗೂ ಮೂರ್ಖರ ಮಧ್ಯದಲ್ಲೂ ವೇದಾಂಗಗಳನ್ನು ನಿಂದಿಸುವವನ ಹತ್ತಿರವೂ ಗೋಹತ್ಯ ಮಾಡಿದವರ ನಡುವೆಯೂ ಗುರುದ್ರೋಹಿಯ ಹತ್ತಿರವೂ ಶಾಸ್ತ್ರದೂಷಕನ ಸಮೀಪದಲ್ಲೂ ಓದಬಾರದು ಅಥವಾ ಹೇಳಬಾರದು. ಭಗವದ್ಭಕ್ತರ ಮತ್ತು ದೀಕ್ಷಿತರ ಮಧ್ಯದಲ್ಲಿ ಓದಬೇಕು ಅಥವಾ ಹೇಳಬೇಕು. ಭೂದೇವಿ, ಪ್ರಾತಃ ಕಾಲದಲ್ಲೆದ್ದು ಇದನ್ನು ಓದುವವನು ಅಥವಾ ಹೇಳುವವನು ತನ್ನ ವಂಶದ ಹಿಂದಿನ ಮತ್ತು ಮುಂದಿನ 10 ತಲೆಯವರನ್ನು ಉದ್ಧಾರ ಮಾಡುವನು. ಇದನ್ನು ಹೇಳುತ್ತಾ ಪ್ರಾಣಗಳನ್ನು ಬಿಡುವವನು ನನ್ನ ಲೋಕದಲ್ಲಿ ನೆಲೆಸಿ ಚತುರ್ಭುಜನೂ ಆಗುವನು. ಭೂದೇವಿ, ನನ್ನ ಭಕ್ತರ ಸುಖಾರ್ಥವಾಗಿ ಕುಬ್ಜಾಂಬ್ರಕದಲ್ಲಿರುವ ಈ ತೀರ್ಥಸ್ಥಾನವನ್ನು ನಿನಗೆ ಹೇಳಿದೆನು. ಬೇರೇನನ್ನು ಕೇಳುತ್ತೀಯೇ? ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೇ ಕುಬ್ಜಾಂಬ್ರಕ ಮಾಹಾತ್ಮ್ಯೆ ರೈಭ್ಯಾನುಗ್ರಹಣಂ ನಾಮ ಷಡ್ವಿಂಶತ್ಯಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 127ನೆಯ ಅಧ್ಯಾಯವಾದ ಬ್ರಾಹ್ಮಣ ದೀಕ್ಷಾ ಸೂತ್ರವರ್ಣನೆ, ದೀಕ್ಷಿತರ ಧರ್ಮಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.